ಅವ್ನು ಹೇಳಿ ಫಸ್ಟು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಶುಕ್ರವಾರ. ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದು ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ 6 ಗಂಟೆ ಬಸ್ಸಿಗೆ ಬಂದಿದ್ದೀನಿ. ನಮ್ಮೂರಿಂದ ಫಸ್ಟ್ ಬಸ್ ಬರೋದು 6 ಗಂಟೆದು. ಸೊ ಅದು ಬಿಟ್ರೇನು 8 ಗಂಟೆ 8:30 ತನಕ ಬಸ್ ಇರೋಲ್ಲ. ಅದು ಬಿಟ್ರೇನು 11 ಗಂಟೆಗೆ ಬಸ್ ಇರುತ್ತೆ. 10 ಗಂಟೆ 11 ಗಂಟೆಗೆ. ಸೊ ಬೇಗ ಹೋಗ್ಬೇಕು ಇವತ್ತು ಬೆಂಗಳೂರಿಗೆ ಅಂತ ಹೇಳ್ಬಿಟ್ಟು ಅಂತ 6 ಗಂಟೆ ಅಷ್ಟೊತ್ತಿಗೆ ಕೆಲಸ ಮುಗಿಸಿ ಬಂದಿದ್ದೀವಿ. ಅಂದರೆ ಇದೇ ಫಸ್ಟ್ ಟೈಮ್ ನಾನು ನನ್ನ ಮಗ ಇಬ್ಬರೇ ಹೋಗ್ತಾ ಇರೋಂಥದ್ದು ಬಸ್ಸಲ್ಲಿ. ಮೈಸೂರು ಸುತ್ತಮುತ್ತ ಆದರೆ ನಾನು ಓಡಾಡ್ತೀನಿ, ಬಟ್ ಬೆಂಗಳೂರಿಗೆ ಇದೇ ಫಸ್ಟ್ ಟೈಮ್. ಒಂದು ರೀತಿ ಭಯ ಅಂತ ಅನ್ನಿಸ್ತಾ ಇತ್ತು. ಆಮೇಲಿಂದ ನಮ್ಮ ಮೈಸೂರು ರೀತಿಯೇ ಇಲ್ಲೂ ನಾರ್ಮಲ್ ಅಂತ ಅನಿಸುತ್ತೆ. ಅಂದರೆ ಮುಂಚೆ ಎಲ್ಲ ನಮ್ಮ ಮನೆಯವ್ರ ಜೊತೆಯಲ್ಲಿ, ಅಂದರೆ ನಮ್ಮ ಅಪ್ಪ ಅಮ್ಮನ ಜೊತೆಯಲ್ಲಿ ಕಾರಲ್ಲಿ ಅಥವಾ ಟ್ರೈನಲ್ಲಿ ಈ ಥರ ಬರ್ತಿದ್ದೆ. ಬಟ್ ಬಸ್ಸಲ್ಲಿ ನಾನು ಬಂದಿಲ್ಲ. ಇವಾಗ ಏನು ಒಂದು ಧೈರ್ಯ ಅಂದರೆ ಆಟೋ ಕ್ಯಾಬು ಬುಕ್ಕಿಂಗ್ ಇರೋದ್ರಿಂದ ಒಂದು ಧೈರ್ಯ ಅಂತ ಅನಿಸುತ್ತೆ. ಹಂಗಂದ್ಬಿಟ್ಟು ಎಲ್ಲರೂ ಕೆಟ್ಟವರು ಅಂತಲ್ಲ. ಕೆಲವೊಂದು ಕಡೆ ದುಡ್ಡು ಕಾಸಲ್ಲಿ ಮೋಸ ಮಾಡೋ ಚಾನ್ಸಸ್ ಇರುತ್ತೆ. ನಮ್ಗೆ ಗೊತ್ತಾಗಲ್ಲ ನೋಡಿ ಯಾವ ಅಡ್ರೆಸ್ ಎಲ್ಲಿ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಅಂತ. ಇನ್ನು ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರನೇ ಗಾಳಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆಯಲ್ಲ, ಇಲ್ಲಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಅಂತ ಬಂದ್ವಿ. ತುಂಬ ಏನೂ ಜನ ಇರಲಿಲ್ಲ. ದರ್ಶನ ಎಲ್ಲ ಚೆನ್ನಾಗಾಯಿತು. ದೇವರು ಕೂಡ ತುಂಬ ಚೆನ್ನಾಗಿದೆ, ದೇವಸ್ಥಾನವೂ ಚೆನ್ನಾಗಿದೆ. ಇದು ರಾಜ್ಕುಮಾರ್ ಸರ್ ಅವ್ರದ್ದು ಬಬ್ರುವಾನ ಫಿಲ್ಮಲ್ಲಿ ಅವರು ಪೂಜೆ ಮಾಡಿಬಿಟ್ಟು ಹೋಗ್ತಾರಲ್ಲ ಯುದ್ಧಕ್ಕೆ, ಆ ದೇವಸ್ಥಾನ ಇದೆ ಅಂತ. ಇಲ್ಲಿ ತುಂಬಾ ಪವರ್ಫುಲ್ಲು ಮಾಟ ಮಂತ್ರ ಮತ್ತು ಗಾಳಿ ಆ ಥರದಕ್ಕೆಲ್ಲ ತುಂಬ ಶಕ್ತಿಶಾಲಿ ದೇವಸ್ಥಾನ ಅಂತ ಹೇಳ್ತಾರೆ. ಸೊ ಇಲ್ಲಿ 1-2 ಯಂತ್ರ ಕೂಡ ತಗೊಂಡ್ವಿ. ಇದು ಹೆಸರೇ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅಂತ. ಇಲ್ಲಿ ಮಾಡಿಸೋ ಅಂಥವ್ರು ಅಭಿಷೇಕ, ದೇವ್ರಿಗೆ ಸೇವೆ ಅವ್ರ ಕೈಯಲ್ಲಾಗಿದ್ದೆಲ್ಲ ಮಾಡಿಸ್ತಾರೆ. ನಾವು ಹೇಗಿದ್ರು ಬೆಳಗ್ಗೆಯಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಒಂದು 10 ಗಂಟೆ ಆಗಿತ್ತು. ಹಸ್ಕೊಂಡಿದ್ವಲ್ವ, ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಡೋಣ ಬಾ ಅಂತ ಹೇಳ್ಬಿಟ್ಟು ಅಂತ ದೇವಸ್ಥಾನಕ್ಕೆ ಬಂದು ನೀಟಾಗಿ ಎಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಚೆನ್ನಾಗಿ ಆಯಿತು. ಹಾಗೆ ಒಂದು ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಇನ್ನು ಈಚೆನಲ್ಲಿ ಫೋಟೋ ಎಲ್ಲ ತೆಕ್ಕೊಂಡು ಟೈಮ್ ಆಗಿತ್ತು. ನನ್ನ ತಂಗಿಯವ್ರದ್ದು ಏರಿಯಾ ಹೋಗೋ ಅಷ್ಟೊತ್ತಿಗೆ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ತಿಂಡಿ ಮಾಡ್ಕೊಳ್ಳೋಣ ಅಂಥೇಳಿ ದೋಸೆ ಚಟ್ನಿ ಉದ್ನೋಡೆ ತೊಗೊಂಡ್ವಿ. ತಿಂಡಿ ಮಾಡಿಕೊಂಡು ಇವಾಗ ಆಟೋ ಬುಕ್ಕಿಂಗ್ ಮಾಡಿಕೊಂಡು ಬಂದ್ವಿ. ಇಲ್ಲಿ ಒಂದೇನಂದರೆ ನನಗೆ ಮೈಸೂರಿಗಿಂತ ಹೋಲಿಸ್ಕೊಂಡ್ರೆ ಬೆಂಗಳೂರಿಗೆ ಆಟೋ ತುಂಬ ಎಕ್ಸ್ಪೆನ್ಸಿವ್ ಅಂತ ಅಂದ್ಕೊತೀನಿ. ಒಂದು 10 ಕಿಲೋಮೀಟ್ರಿಗೆಲ್ಲ 350 ಹೀಗೆ ತೊಗೋತಾರೆ. ಏನು ನನ್ನ ಮಗನಿಗೆ ಇಲ್ಲಿ ಫಸ್ಟ್ ಅವ್ನು ಬಂದರೆ ಕೇಳೋ ಅಂಥದ್ದು ಪಿಜ್ಜಾ. ಯಾಕಂದರೆ ಅಲ್ಲಿ ನಮಗೆ ಆರ್ಡರ್ಸ್ ಆಗೋದಿಲ್ಲ, ಅಂದರೆ ಬುಕ್ ಮಾಡಿದ್ರೆ ನಮ್ಮ ಮನೆಗೆಲ್ಲ ಕೊಡೋದಿಲ್ಲ. ಸೊ ಅದು ಅವತ್ತೊಂದು ದಿನ ತರಿಸ್ಕೊಂಡು ತಿಂದ. ಇನ್ನು ನನ್ನ ತಂಗಿ ದೋಸೆ ಮಾಡಿದ್ಲು. ನನ್ನ ತಂಗಿ ದೋಸೆ ಎಲ್ಲ ಚೆನ್ನಾಗಿ ಹಾಕ್ತಾಳೆ. ಸೊ ನಾನು ಹಾಕೋದಕ್ಕೂ ಅವಳು ಹಾಕೋದಕ್ಕೂ ಚೆನ್ನಾಗಿರುತ್ತೆ ನೋಡಿ. ಇದೇನೇ ಡಿಫ್ರೆನ್ಸ್, ಒಂದೇ ಹಿಟ್ಟು ಆದರೆ ಕೈಗುಣ ಬೇರೆ ಅಂತ ಹೇಳ್ತಾರಲ್ಲ, ಹಾಗೆ ಅವಳು ಹಾಕೋ ದೋಸೆ ಚೆನ್ನಾಗಿರುತ್ತೆ. ನಾವು ನಾನ್ ವೆಜ್ ಎಲ್ಲ ತಿನ್ನೋದಿಲ್ಲ. ಶುಕ್ರವಾರ ಶನಿವಾರ ಅಂತ ಆ ಥರ ಎಲ್ಲ ಇರಲ್ಲ. ನಾನಂತೂ ತಿನ್ನೋದೇ ಇಲ್ಲ. ಇನ್ನು ನನ್ನ ಮಗನೂ ಇವಾಗ 10th ಅಲ್ವ, ತಿಂತಿಲ್ಲ. ಹಾಗಾಗಿ 2 ದಿನ ಕೂಡ ಈ ರೀತಿ ಪಿಜ್ಜಾನೇ ತರಿಸ್ಕೊಂಡು ತಿಂದಿದ್ದು. ಸೊ ಅಂದರೆ ವರ್ತ್ ಪ್ರೈಸ್ ಅಂತ ಅನ್ನಿಸ್ತು, ತುಂಬ ಏನು ಕಾಸ್ಟ್ಲಿ ಅಂತ ಅನ್ನಿಸ್ಲಿಲ್ಲ. ಅಂದರೆ ನಮ್ಮ ಮೈಸೂರಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಐಟಮ್ಸ್ಗಳು ಪರವಾಗಿಲ್ಲ ಅಂತ ಅನಿಸುತ್ತೆ. ಬಾಡಿಗೆ, ಮನೆ ಬಾಡಿಗೆ ಆ ರೀತಿದ್ರಲ್ಲೆಲ್ಲ ಎಕ್ಸ್ಪೆನ್ಸಿವ್ ಏನೋ ಇರ್ಬೋದೇನೋ. ಆದರೆ ಈ ಥರ ತಿನ್ನೋ ಐಟಮ್ಸ್ ಇರ್ಬೋದು, ತರಕಾರಿಗಳು, ಕೆಲವೊಂದು ಸಲ ಆಫರ್ಗಳು, ಮತ್ತು ಒಂದಕ್ಕೆ ಆದ್ರೂ ಡೆಲಿವರಿ ತಂದುಕೊಡೋ ಅಂಥದ್ದು 10 ನಿಮಿಷ 1/4 ಗಂಟೆನಲ್ಲಿ, ಇದರಿಂದೆಲ್ಲ ಪರವಾಗಿಲ್ಲ ಅಂತ ಅನಿಸುತ್ತೆ. ನನ್ನ ತಂಗಿಗೆ ಹೆಣ್ಣು ಪಾಪು ಆಗಿದೆ. ನಾನು ಇದು ಹೇಳೇ ಇಲ್ಲ ಅಂತ ಅಂದ್ಕೊತೀನಿ. ಆಲ್ರೆಡಿ 7 ತಿಂಗಳು 8 ತಿಂಗಳೇ ಆಯಿತು. ನಾನು ಇದು 2ನೇ ಸಲ ಬರ್ತಾ ಇರೋವಂಥದ್ದು. ಮೊದಲನೇ ಮಗುನೇ ಆಗಲಿ ಹೆಣ್ಮಗು ಅಂತ ಇತ್ತು, ಬಟ್ ಆಗಿರಲಿಲ್ಲ. ಈ ಸಲ ಅಂತೂ ಹೆಣ್ಣು ಪಾಪು ಆಗಿದೆ, ಅದೊಂದು ಖುಷಿ ಇದೆ. ಸೊ ಯಾವಾಗ್ಲೂ ಅನ್ನಿಸ್ತಾಯಿತ್ತು ಹೆಣ್ಣು ಪಾಪುನೇ ಆಗಬೇಕು, ನನಗಾಗಬೇಕು ಅಂತ ಭಾಳ ಆಸೆ ಇತ್ತು ನನಗೆ. ಏನೋ ಆದರೆ ಗೊತ್ತಿಲ್ಲ, ನನಗೆ ಮಗನೇ ಹುಟ್ಟಿದ್ದು. ಓಕೆ, ಇನ್ನು ಅವಳು ಉದ್ದಿನ ವಡೆ ಮಾಡಿದ್ಲು. ನನ್ನ ತಂಗಿ ಮನೆಯಲ್ಲಿ ಅವ್ರ ಅತ್ತೆ ಮಾವ ಮತ್ತು ಅವರು ಓರ್ಗೀತಿ ಅವ್ರ ಹಸ್ಬೆಂಡು, ಅವ್ರ ಓರ್ಗೀತಿ ಅವ್ರ ಮಗ, ಮತ್ತು ಇವಳ ಹಸ್ಬೆಂಡು, ಇವಳಿಗಿಬ್ಬರು ಮಕ್ಕಳು, ಇಷ್ಟು ಜನನೂ ಇದ್ದಾರೆ. ಎಲ್ಲ ಚೆನ್ನಾಗಿದ್ದಾರೆ. ಅವಳದೇನು ಫ್ಯಾಮಿಲಿದೇನು ನಮಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಏನಂದರೆ ಸ್ವಲ್ಪ ದೂರ ಅಂತ ಅಷ್ಟೇ.
ಆದರೆ ಏನೂ ಮಾಡೋಕ್ಕಾಗಲ್ಲ. ಹತ್ರನೋ ದೂರನೋ ಹೆಣ್ಮಕ್ಳು ಚೆನ್ನಾಗಿ ನೆಮ್ಮದಿಯಿಂದ ಇದ್ದಾರೆ ಅಂತಂದರೆ ಅದೇ ಬೇಕಾಗಿರೋ ಅಂಥದ್ದು ಮನುಷ್ಯನಿಗೆ. ಸೊ ನೋಡೋಕೆ ಕೂಡ ಚೆನ್ನಾಗಿತ್ತು. ಹೀಗೆ 2 ದಿನ ಅಂತೂ ಟೈಮ್ ಪಾಸ್ ಹೇಗಾಯಿತು ಅಂತಲೇ ಗೊತ್ತಿಲ್ಲ. ಇನ್ನು ಮತ್ತೆ ಇವನು ಸ್ಕೂಲ್ಗೆ ಹೋಗ್ಬೇಕಲ್ವ. ನಾವು ಶುಕ್ರವಾರ ಹೋಗಿದ್ದು, ಶುಕ್ರವಾರ ಶನಿವಾರ ಇತ್ತು, ಮತ್ತು ಭಾನುವಾರ ಬೆಳಿಗ್ಗೆನೇ ಇನ್ನು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಮಾಮೂಲಿ ಆಟೋ ಬುಕ್ಕಿಂಗ್ ಮಾಡಿಕೊಂಡು ಇವಾಗ ಮೈಸೂರು ಬಸ್ಸಿಗೆ ಬಂದ್ವಿ. ಸೊ ಏನು ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಅಂತ ಅನ್ನಿಸ್ತು, ಆದರೆ ಬೆಳಗ್ಗೆನೇ ಹೋಗಿದ್ವಲ್ಲ ಈ ಕಡೆಯಿಂದ 2.5 ಅವರ್ಸ್ಗೆ ನಾವು ಹೊರ್ಟೋಗಿದ್ವಿ ಬೆಂಗಳೂರಿಗೆ. ಏನು ಹೊಸಬರ ಬಸ್ ಸ್ಟ್ಯಾಂಡಲ್ಲಿ ಮಧ್ಯಾಹ್ನ ಆಗಿತ್ತಲ್ಲ, ಅವನು ಬಾತ್ ತೊಗೊಂಡ. ನನ್ನ ಮಗಂಗಂತೂ ಬಾತು 3 ಟೈಮ್ ಕೊಟ್ಟರು ತಿಂತಾನೆ. ಇನ್ನು ನಾನು ಒಂದು ಊಟ ತೊಗೊಂಡು ಬಂದ್ವಿ. ಇದು ನನ್ನ ತಂಗಿನೇ ಬುಕ್ ಮಾಡಿಕೊಟ್ಟಿದ್ಲು. ಇದು ಚೆಸ್ನಟ್ ಅಂತ ಹೇಳ್ಬಿಟ್ಟು ಅಂತ. ಇದನ್ನು ನಾನು ಸಲಾಡ್ ರೀತಿ ಮಾಡ್ತಾಯಿದ್ದೀನಿ ನೋಡಿ. ಇದು ಈ ರೀತಿ ಇರುತ್ತೆ. ಇದು ಜಸ್ಟ್ ಒಂದು ಪ್ಯಾಕೆಟು 28 ರೂಪಾಯಿನೋ ಏನೋ ಬಿದ್ದಿತ್ತಷ್ಟೇ. 2 ಪ್ಯಾಕೆಟಷ್ಟು ತೆಕ್ಕೊಟ್ಟಿದ್ಲು. ಇದನ್ನು ಫಸ್ಟು ನೀರಲ್ಲಿ ಬೇಯಿಸ್ಕೋಬೇಕು. ಇದು ಹಾರ್ಟ್ಗೆಲ್ಲ ತುಂಬ ಒಳ್ಳೆಯದು, ಮತ್ತು ಕೊಬ್ಬು ಕೂಡ ಕರಗಿಸುತ್ತೆ, ಬ್ಲಡ್ಡು ಪ್ಯೂರಿಫೈ ಕೂಡ ಚೆನ್ನಾಗಿ ಮಾಡುತ್ತೆ, ಹೆಲ್ತ್ಗಂತೂ ಒಳ್ಳೆಯದು. ಸಿಕ್ಕರೆ ತೊಗೊಳ್ಳಿ. ನೋಡಿ ಈ ಥರ ಬೇಯಿಸಿದ ಮೇಲೆ ಇದನ್ನು ಈ ರೀತಿ ಕಟ್ ಮಾಡಿಬಿಟ್ಟು, ಇದು ನನ್ನ ಮಗಂಗೆ ಹೆಂಗೆ ತಿನ್ಬೇಕಂತ ನನಗೆ ಗೊತ್ತಿಲ್ಲ. ಅವನು ಇದೇನು ಮಮ್ಮಿ ಇಷ್ಟು ಗಟ್ಟಿ ಇದೆಯಲ್ಲ, ಇದು ಹೆಂಗೆ ತಿನ್ನೋದು ಅಂತ ಅಂದ್ಬಿಟ್ಟು ಅಂತ ಕೇಳ್ತಿದ್ದ. ಈ ರೀತಿ ಸಿಪ್ಪೆನ ತೆಗೆದ್ರೆ ಈ ಒಳಗಡೆ ಈ ರೀತಿ ಪಲ್ಪ್ ಬರುತ್ತೆ ವೈಟ್ ಕಲರಲ್ಲಿ. ಇದು ಜಾಸ್ತಿ ದಿನ ಎಲ್ಲ ಇಟ್ಕೊಂಡ್ರೂ ಹೊರಟೋಗ್ಬಿಡುತ್ತೆ. ನಾನು ನೋಡ್ಕೋಬೇಕು. ನಾನು ಇದನ್ನು ಸಲಾಡ್ ಮಾಡ್ತಾಯಿದ್ದೀನಿ. ನಾನು ಇದು ಫಸ್ಟ್ ಟೈಮೇ ಮಾಡ್ತಾ ಇರೋವಂಥದ್ದು. ಇದ್ರ ಜೊತೆಯಲ್ಲಿ ನಾನು ಮಕಾನ್ ಸೇರಿಸ್ತಾಯಿದ್ದೀನಿ. ಮಕಾನು ಅಷ್ಟೇ, ಅದು ಬೆನ್ನು ಮೂಳೆಗಳಿಗೆ ಮತ್ತು ಎನರ್ಜಿ ಮಕಾನ್ ಕೂಡ ತಂದು ಇಟ್ಕೊಂಡ್ರೆ ಸ್ವಲ್ಪನೇ ಬೇಕಿದ್ರೆ ಸಲಾಡ್ ರೀತಿ ಯೂಸ್ ಮಾಡ್ಕೋಬೋದು ತಿನ್ನೋ ಅಂಥವ್ರು. ಅದು ಮಕಾನೆಲ್ಲ ಡ್ರೈ ಫ್ರೂಟ್ಸ್ಗಳಿಗೂ ಕೂಡ ಆ್ಯಡ್ ಮಾಡ್ತಾರೆ. ಬಟ್ ನೋಡ್ಕೋಬೇಕು. ನಾನು ಹೇಳ್ತಾ ಇರ್ತೀನಿ, ಕಿಡ್ನಿ ಪ್ರಾಬ್ಲಮ್ಸ್ ಇರೋ ಅಂಥವ್ರು ಯಾವುದನ್ನು ಜಾಸ್ತಿ ತೊಗೋಬಾರ್ದು. ಹೈ ಪ್ರೋಟೀನ್ಸ್ ಎಲ್ಲ ತೊಗೋಬಾರ್ದು, ಪೊಟ್ಯಾಷಿಯಮ್ ತೊಗೋಬಾರ್ದು, ಕಂಟೆಂಟ್ ಜಾಸ್ತಿ ಇರೋವಂಥದ್ದು. ನೋಡಿ ಈ ಥರ ಎಲ್ಲ ಸಿಪ್ಪೆ ತೆಗಿಬೇಕು. ನಾನಂತೂ ಆದಷ್ಟು ಚೆಕ್ ಮಾಡ್ಕೊತಾ ಇರ್ತೀನಿ. ಈ ರೀತಿ ಮಕನ್ನ ಸ್ವಲ್ಪ ತವಾದ ಮೇಲೆ ಇಟ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಅದು ಸ್ವಲ್ಪ ಗರಿಗರಿಯಾಗುತ್ತೆ. ಇವಾಗ ಅದಕ್ಕೆ ಸ್ವಲ್ಪ ಕಡಲೆಕಾಯಿ ಬೀಜನ ಹುರಿದ್ಬಿಟ್ಟು ತೊಗೊಂಡಿದ್ದೀನಿ. ಇದಂತೂ ನಿಜವಾಗ್ಲೂ ನೀವು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಬೇರೆ ತಿಂಡಿ ಮಾಡ್ಕೋಬೇಕಿತ್ತು ಅಂತಲೇ ಅನಿಸಲ್ಲ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಕ್ಯಾರೆಟ್ ಹಾಕ್ತಾಯಿದ್ದೀನಿ ನೋಡಿ ತುರಿದ್ಬಿಟ್ಟು. ಇನ್ನು ನಾರ್ಮಲಾಗಿ ಈರುಳ್ಳಿ ಮತ್ತು ಸಣ್ಣದಾಗಿ ಹಚ್ಚಿರುವಂಥ ಟೊಮೊಟೊ ಹಣ್ಣು, ಸೌತೆಕಾಯಿ ಬೇಕಿದ್ರೆ ನೀವು ಸೌತೆಕಾಯಿ ಕೂಡ ಹಾಕೋಬೋದು. ನಂಗೆ ಸೌತೆಕಾಯಿ ಇರಲಿಲ್ಲ. ಇವಾಗ ಇದೆಲ್ಲನೂ ಕಟ್ ಮಾಡಿಬಿಟ್ಟು ಈ ಚೆಸ್ನಟ್ಟದನ್ನು ಹಾಕಿದ್ದೀನಿ ನೋಡಿ. ಅಷ್ಟಿತ್ತು. ಇವಾಗ ಇಷ್ಟೇ ಆಗಿದ್ದು. ಅದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ಇರುತ್ತಲ್ಲ, ಅದು ತೆಗ್ದುಬಿಡ್ತೀವಲ್ಲ, ಸ್ವಲ್ಪನೇ ಆಗೋದು. ಇದು ಪಾತ್ರೆನಲ್ಲಿ ಬೇಯಿಸಲಿಲ್ಲ ಅಂದರೆ ಕುಕ್ಕರಲ್ಲೂ ಕೂಡ 1 ವಿಸಲ್ ಆರಾಮಾಗಿ ಕೂಗಿಸ್ಕೊಬೋದು. ಇವಾಗ ಈ ರೀತಿ ಹಾಕ್ಬಿಟ್ಟು ಇದು ಚಾಟ್ ಮಸಾಲ ಸ್ವಲ್ಪ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಉಪ್ಪಿನ ಪುಡಿ. ಟೊಮೊಟೊ ಹಣ್ಣು ಇದು ಏನಷ್ಟು ಹುಳಿ ಇಲ್ಲ, ಹಾಗಾಗಿ ನಾನು ಬರೀ ಒಂದನ್ನು ಸೇರಿಸಿದ್ದೀನಿ. ನೀವು ಹುಳಿ ಟೊಮೊಟೊ ಹಣ್ಣಾದರೆ ನಿಂಬೆಹಣ್ಣು ಹಿಂಡೋ ಅಂಥ ಅವಶ್ಯಕತೆ ಇರೋಲ್ಲ. ಸ್ವಲ್ಪ ಜೀರಿಗೆ ಪುಡಿ ಹಾಕಿದ್ದೀನಿ, ಡೈಜೆಷನ್ ಚೆನ್ನಾಗಾಗತ್ತೆ ಅಂತ. ಇನ್ನು ನಾನು ಹೇಳಿದಾಗೆ ಸ್ವಲ್ಪ ಉಪ್ಪು. ನಾನು ಇದೊಂದು ಹೇಳ್ತೀನಿ, ಮೇಯ್ನ್ ಕಿಡ್ನಿ ಪ್ರಾಬ್ಲಮ್ ಇರೋರು ಉಪ್ಪಿನ ಅಂಶನ ಕಡಿಮೆ ಮಾಡಿ. ಅದೇನೋ ಗೊತ್ತಿಲ್ಲ ನನಗೆ, ಎಲ್ಲ ಕಡೆನೂ ಅದೊಂದು ಹೇಳ್ತಾರೆ, ಮೇಲೆ ಉಪ್ಪು ಹಾಕೋಬೇಡಿ, ಉಪ್ಪಿನ ಅಂಶ ಕಡಿಮೆ ಮಾಡಿ, ಹಪ್ಪಳ ಉಪ್ಪಿನಕಾಯಿ ಸಂಡಿಗೆ ಇದೆಲ್ಲ ಕಡಿಮೆ ಮಾಡಿ, ಅದರಲ್ಲಿ ಯಾಕಂದರೆ ಉಪ್ಪಿನ ಅಂಶ ಇರುತ್ತೆ ಅಂತ ಹೇಳ್ಬಿಟ್ಟು ಅಂತ. ಇನ್ನು ನಾನು ಲಾಸ್ಟಲ್ಲಿ ಒಂದು ನಿಂಬೆ ಹಣ್ಣನ್ನು ಹಿಂಡ್ತಾಯಿದ್ದೀನಿ. ನಾವು ಏನೇ ಡಯಟ್ ಮಾಡಿದ್ರೂ ಏನಾಗಬೇಕು ಅದು ಹಾಗೇ ಆಗುತ್ತೆ, ಆದರೆ ಅದು ಏನು ಮಾಡೋಕ್ಕಾಗಲ್ಲ. ಇವಾಗ ನೋಡಿ ಇಷ್ಟೇ, ಈ ಚಾಟು ಆರಾಮಾಗಿ ರೆಡಿ ಆಯಿತು. ಚೆನ್ನಾಗೂ ಕೂಡ ಇರುತ್ತೆ ಮತ್ತು ಹೆಲ್ತಿ ಕೂಡ. ಬೆಳಗ್ಗೆ ಟೈಮು ಆಯಿಲಿ ಫುಡ್ ಬೇಡ ಅಥವಾ ತಿಂಡಿ ಮಾಡಲಿಕ್ಕೆಲ್ಲ ಟೈಮ್ ಇಲ್ಲ ಅಂದಾಗ ಒಂದು 10 ನಿಮಿಷ ಕಾಲು ಗಂಟೆನಲ್ಲಿ ಆರಾಮಾಗಿ ಮಾಡ್ಕೋಬೋದು. ಬೆಳಗ್ಗೆ ಟೈಮ್ಗಾದ್ರು ಮಾಡ್ಕೋಬೋದು, ಅಥವಾ ಸಂಜೆ ಟೈಮ್ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂದಾಗ ಕೂಡ ಆರಾಮಾಗಿ ಮಾಡ್ಕೋಬೋದು. ಇನ್ನು ಕೆಲವರು ಅಂತಾರೆ, ನಾನು ಮನೆಯಲ್ಲೇ ಇರಲ್ಲ, ಓಡಾಡ್ತಾ ಇರ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅಂತ ಅಂದವ್ರಿಗೆಲ್ಲ ನಾನು ಹೇಳ್ತಾಯಿದ್ದೀನಿ, ಯಾರ ಅಪ್ಪನ ಮನೆ ದುಡ್ಡಲ್ಲೂ ನಾನು ತಿರುಗ್ತಾ ಇಲ್ಲ. ನಾನು ಓಡಾಡ್ತಾ ಇದ್ದೀನಿ ಅಂದ್ಬಿಟ್ಟು ಅಂತ ನನ್ನ ಗಂಡ ಕಂತೆ ದುಡ್ಡು ಕೂಡ ಕೊಡ್ತಾಯಿಲ್ಲ. ಕಷ್ಟಪಟ್ಟು ನಾನು ಸಂಪಾದನೆ ಮಾಡ್ತೀನಿ. ನನ್ನ ದುಡ್ಡಲ್ಲಿ ನಾನು ಏನು ಬೇಕೋ ತೊಗೋತೀನಿ. ನಾನು ಏನು ಬೇಕೋ ಎಲ್ಲಿ ಬೇಕೋ ಅದು ಹೋಗ್ತೀನಿ. ಅದನ್ನು ನೀವು ಬಾಯಿ ಮುಚ್ಕೊಂಡಿದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಬಾಯ್.